ಜೆಡಿಎಸ್ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಹಾಸನ ಜೆಡಿಎಸ್ ಅಭ್ಯರ್ಥಿಯಾಗಿ ಪ್ರಜ್ವಲ್ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಹಾಸನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಜ್ವಲ್ ನಾಮಪತ್ರ ಸಲ್ಲಿಸಿದ್ದಾರೆ. ಮೊಮ್ಮಗ ಪ್ರಜ್ವಲ್ ನಾಮಪತ್ರ ಸಲ್ಲಿಕೆಯ ವೇಳೆ ಎಚ್.ಡಿ. ದೇವೇಗೌಡರು, ಬಿವೈ ವಿಜೇಂದ್ರ, ಎಚ್.ಡಿ. ರೇವಣ್ಣ, ಡಿ.ವಿ. ಸದಾನಂದ ಗೌಡರು ಭಾಗಿಯಾಗಿದ್ದರು. ಇವತ್ತು ಸಾಮಾನ್ಯ ಪ್ರಜೆಗೂ ಒಂದು ದೇಶ ಉಳಿಬೇಕು, ರಾಜ್ಯ ಬೆಳಿಬೇಕು ಅನ್ನೋ ಒಂದು ವಿಶ್ವಾಸ ಇವತ್ತು ಏನು ನರೇಂದ್ರ ಮೋದಿ ಸಾಹೇಬ್ರ ಮೇಲೆ ಮತ್ತು ದೇವೇಗೌಡರ ಮೇಲೆ ಇಟ್ಟು ಇವತ್ತು ಸಾವಿರಾರು ಕಾರ್ಯಕರ್ತರು ಇವತ್ತು ಬೆಂಬಲ ಘೋಷಣೆ ಮಾಡಿದ್ದಾರೆ. ನೀವು ನೋಡ್ಬೋದು, ಇವತ್ತು 80ಕ್ಕೂ ಸಾವಿರ ಹೆಚ್ಚಿನ ಜನಸಂಖ್ಯೆ ಇವತ್ತು ಮೂಲೆ ಮೂಲೆಯಿಂದ ಎದ್ದು ಬಂದು ಇವತ್ತು ನಮಗೊಂದು ವಿಶ್ವಾಸನ ಮೂಡಿಸಿ ಇಂಥ ನಡು ಬಿಸಿಲಲ್ಲೂ ಕೂಡ 3 ಗಂಟೆ ಅವರು ಏನು ಒಂದು ನಮ್ಮ ಜೊತೆ ರ್ಯಾಲಿ ಮಾಡೋಂಥ ಕೆಲಸನ ಮಾಡಿ ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ. ಈ ಜಿಲ್ಲೆ ಋಣನ, ಈ ಜಿಲ್ಲೆ ಜನತೆನ ಯಾವತ್ತೂ ಕೂಡ ನಾನು ಮರೆಯೋದಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಮಟ್ಟಕ್ಕೆ BJP ಫ್ಲಾಗ್ ಇತ್ತು ಅಷ್ಟು ಮಟ್ಟಕ್ಕೆ JDS ಫ್ಲಾಗ್ ಇತ್ತು, ಎಷ್ಟು ಮಟ್ಟಕ್ಕೆ BJP ನಾಯಕರಿದ್ರು ಅಷ್ಟೇ ಮಟ್ಟಕ್ಕೆ JDS ನಾಯಕರಿದ್ರು ವೇದಿಕೆ ಮೇಲೆ. ಹಾಗಾಗಿ ಯಾವುದೇ ಗೊಂದಲ ಇಲ್ಲ. ಎಲ್ಲ ಕಾರ್ಯಕರ್ತರು ಕೂಡ JDS BJP ಕಾರ್ಯಕರ್ತರು ಒಮ್ಮತ್ತಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಶಕ್ತಿ ತುಂಬಬೇಕು, ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು, ದೇವೇಗೌಡರಿಗೆ ಶಕ್ತಿ ತುಂಬಬೇಕು ಅಂತ ಬಂದಿದ್ದಾರೆ. ಆ ವಿಶ್ವಾಸ ಉಳಿಸ್ಕೊಳ್ಳೋ ಅಂತ ಕೆಲಸ ಮಾಡ್ತೀವಿ.